ಭಾರತ ಸಂವಿಧಾನ ವಿಷಯದ ಬಗ್ಗೆ ಒಂದೆರಡು ಮಾತು ಹೇಳಲು ಬಯಸುತ್ತೇನೆ. ಒಂದು ಗಿಡಕ್ಕೆ ನೀರು ಎಷ್ಟು ಅವಶ್ಯವಿದೆಯೋ ಹಾಗೆ ಒಂದು ಚಿಂತನೆ ಪ್ರಸರಣವಾಗುವುದು ಅಷ್ಟೇ ಅಗತ್ಯ. ಇಲ್ಲವಾದರೆ ಎರಡೂ ಸಾಯುತ್ತವೆ ಎಂಬ ಬಾಬಾ ಸಾಹೇಬರ ಮಾತುಗಳೊಂದಿಗೆ ನನ್ನ ಮಾತುಗಳು ಪ್ರಾರಂಭಿಸುತ್ತೇನೆ. ಇಂತಹ ನಮ್ಮ ಜನ್ಮ ಭೂಮಿಯಾದ ಭಾರತ ದೇಶವು ಜಗತ್ತಿನ ಅತಿ ದೀರ್ಘವಾದ ಸಂವಿಧಾನವನ್ನು ಹೊಂದಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ನಮ್ಮ ಜನವರಿ 26ರಂದು ಸಂವಿಧಾನವನ್ನು 1946ರಂದು ಅಂಗೀಕರಿಸಲಾಯಿತು. ಈ ದಿನವನ್ನು ಕಾನೂನು ದಿನ ಎಂದು ಆಚರಿಸುತ್ತಿದ್ದರು. ಸಂವಿಧಾನವನ್ನು 1949ರ ನವೆಂಬರ್ 26ರಂದು ಅಂಗೀಕರಿಸಲಾಯಿತು. 1950ರ ಜನವರಿ 26ರಂದು ಜಾರಿಗೊಳಿಸಲಾಯಿತು. ಭಾರತದ ಸಂವಿಧಾನವನ್ನು ಟೈಪ್ ಮಾಡಿರುವುದು ಮುದ್ರಿತ ಅಲ್ಲ, ಅದನ್ನು ಕೈಯಿಂದ ಬರೆಯಲಾಗಿದೆ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇದೆ. ಭಾರತದ ಸಂವಿಧಾನದಲ್ಲಿ 448 ವಿಧಿಗಳು, 25 ಭಾಗಗಳು, 12 ಅನುಸೂಚಿಗಳು, 5 ಅನುಬಂಧಗಳಿವೆ. ಇಲ್ಲಿಯವರೆಗೆ ಸಂವಿಧಾನವನ್ನು 106 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಸಂವಿಧಾನ ರಚನಾ ಸಭೆಯಲ್ಲಿ 284 ಜನ ಸದಸ್ಯರಿದ್ದರು. ಅವರಲ್ಲಿ 15 ಜನ ಮಹಿಳೆಯರಿದ್ದರು. ಇದರ ಕರಡು ಪ್ರತಿಯನ್ನು 1949ರ ನವೆಂಬರ್ನಲ್ಲಿ ಸಲ್ಲಿಸಲಾಯಿತು. ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಎಲ್ಲ 284 ಜನ ಸದಸ್ಯರು ಈ ದಾಖಲೆಗೆ ಸಹಿ ಮಾಡಿದರು.